ಹಾಂ ಮನ್ಪು ಹಾಂ 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 ತಿನ್. ಹೆಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ನನ್ನ ಮಗಳ ಇವಾಗ ಕಿಚನಿಗೆ ಬಂದಿದ್ದೀವಿ. ಇಷ್ಟೊತ್ತು ಅಡುಗೆ ಮಾಡೋಣ ಅಂತ ಅವಳು ಮಲಗಿದ ಜಾಗದಿಂದ ಎದ್ದು ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದೆ. ನಾನು ಸ್ವಲ್ಪ ಸೌಂಡ್ ಮಾಡಿದಾಗ ಅವಳು ಎದ್ದೇಳ್ತಾ ಇದ್ಲು, ಹಾಗಾಗಿ ಅವಳ ಹತ್ರನೇ ಕೂತ್ಕೊಂಡು ಮೊಬೈಲ್ ಸ್ಕ್ರಾಲ್ ಮಾಡ್ತಾ ಇದ್ದೆ. ಸ್ವಲ್ಪ ಹೊತ್ತಾದ್ಮೇಲೆ ಅವಳು ಎದ್ಲು. ಇವಾಗ ಇಬ್ಬರು ಸೇರಿಕೊಂಡು ಇವಾಗ ಇವಳನ್ನ ಹಿಡ್ಕೊಂಡು ನಾವು ಅಡುಗೆ ಮಾಡಬೇಕು ಅಲ್ಲ. ಅವಳು ಎಳಿತಾಳೆ, ಇಲ್ಲಿದ್ದೆಲ್ಲ ಏನೇನಿರುತ್ತೆ ಎಲ್ಲ ಎಳಿತಾಳೆ, ತೆಗೆದು ಕೆಳಗಡೆ ಬಿಸಾಕ್ತಾಳೆ. ಅದನ್ನೆಲ್ಲ ಸರಿ ಮಾಡ್ಕೊಂಡು ನಾವು ಅಡುಗೆ ಮಾಡಬೇಕು. ಸೊ ಹಾಗೆ ಇವತ್ತೇನೆಂದರೆ ನಾನು ನುಗ್ಗೆ ಸೊಪ್ಪು ತರಿಸಿದ್ದೆ. ನಾನು ಈ ರೀತಿ ತಿಂಗಳಲ್ಲಿ 1-2 ಸಲ ಆದರೂ ಅವಳಿಗೆ ನುಗ್ಗೆ ಸೊಪ್ಪಿನ ಏನಾದರೂ ಮಾಡಿಕೊಡ್ತೀನಿ. ಮಕ್ಕಳಿಗೆ ಒಳ್ಳೆಯದು, ಮಕ್ಕಳಿಗೆ ಅಂತಲ್ಲ ಎಲ್ರಿಗೂ ಒಳ್ಳೆಯದು. ಸೊ ನುಗ್ಗೆ ಸೊಪ್ಪಿನ ಏನಾದರೂ ಪಲ್ಯನ ಅಥವಾ ರೈಸಲ್ಲೇ ಸೊಪ್ಪನ್ನ ಮಿಕ್ಸ್ ಮಾಡಿ ಒಂದು ಬಾತ್ ಥರ ಎಲ್ಲ ಮಾಡಿ ಕೊಡ್ತೀನಿ, ತಿಂತಾಳೆ. ಸ್ವಲ್ಪ ಮ್ಯಾಶ್ ಎಲ್ಲ ಮಾಡಿದ್ರೆ ಗೊತ್ತಾಗೋದಿಲ್ಲ. ಆ್ಯಂಡ್ ಜಂತು ಹುಳುಗಳಿಗೆಲ್ಲ ತುಂಬ ಒಳ್ಳೆಯದು. ಇವಾಗ ನಾನು ಇಲ್ಲಿ ತನಕ ಅವಳಿಗೆ ಜಂತು ಹುಳಕ್ಕೆ ಏನೂ ಮೆಡಿಸಿನ್ ಕೊಟ್ಟಿಲ್ಲ. ಸ್ವೀಟ್ಸ್ ಎಲ್ಲ ಜಾಸ್ತಿ ತಿಂತಾಳೆ, ಅಂದರೆ ಅವನಿಗೆ ಹಾನಿಗೆ ಅಥವಾ ನಾವೆಲ್ಲ ತಿನ್ನುವಾಗ ಕೇಳ್ತಾಳೆ, ಸ್ವೀಟ್ ಇಷ್ಟ ಆಗುತ್ತೆ. ಸೊ ಒಂದು ಸ್ವಲ್ಪ ಜಾಸ್ತಿ ತಿಂತಾಳೆ, ಅಂದರೆ ಅವಳು ತಿನ್ನೋದಕ್ಕಿಂತ ಸ್ವಲ್ಪ ಜಾಸ್ತಿ ಹೋಗುತ್ತೆ ಹೊಟ್ಟೆಗೆ. ಹಾಗಾಗಿ ನಾನು ಈ ರೀತಿ ನುಗ್ಗೆ ಸೊಪ್ಪಿನ ಏನಾದರೂ ಮಾಡಿಕೊಡ್ತೀನಿ. ಹುಳದೆಲ್ಲ ಸಮಸ್ಯೆ ಆಗಬಾರ್ದು ಅಂತ. ಅಂದರೆ ಜಂತು ಹುಳ ಸಮಸ್ಯೆ ಇದ್ದರೆ ಊಟ ಕಡಿಮೆ ಮಾಡ್ತಾರೆ. ಸೊ ಸ್ವಲ್ಪ ಕಡಿಮೆನೇ ಊಟ ಮಾಡೋದು, ಇಂಥದ್ದೆಲ್ಲ ತಂದು ಟ್ರೈ ಮಾಡೋದು ತುಂಬ ಒಳ್ಳೆಯದಲ್ವ. ಹಾಗಾಗಿ ಸೊ ಇದ್ರದ್ದು ಒಂದು ಬಾತ್ ಥರ ಒಂದು ರೆಸಿಪಿನ ನಾನು ಶೇರ್ ಮಾಡಿದ್ದೀನಿ ಓಲ್ಡ್ ವಿಡಿಯೋದಲ್ಲಿ, ನೀವು ಚೆಕ್ ಮಾಡ್ಬೋದು ಚಾನಲ್ಲಿ. ಸೊ ತುಂಬ ರೆಸಿಪಿಗಳನ್ನು ನಾನು ಶೇರ್ ಮಾಡಿದ್ದೀನಿ. ನನ್ನ ಮಗಳ ಫುಡ್ ರೆಸಿಪಿ ಇದು ಹೇಳು, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಸೊ ನಾವು ಜಾಸ್ತಿ ರೆಸಿಪಿ ಎಲ್ಲ ಶೇರ್ ಮಾಡ್ತೀವಿ ಅಂತ. ಸೊ ಇವಾಗ ಅಡುಗೆ ಮಾಡಬೇಕು. ಅದರ ಜೊತೆಗೆ ನನಗಿವತ್ತು ಸೌತೆಕಾಯಿ ಸಾರು ಮಾಡೋಣ ಅಂತ ಆಸೆ ಆಯಿತು. ಸೊ ಯೂಶ್ವಲಿ ಅದೊಂದು ಇಷ್ಟ ಇಲ್ಲದ ಒಂದು ವೆಜಿಟೇಬಲ್, ನಮಗೆ ತರೋದೇ ಇಲ್ಲ, ಆಸೆ ಆಯಿತು. ಹಾಗಾಗಿ ನಾನು ಸಡನ್ನಾಗಿ ಆನ್ಲೈನಲ್ಲಿ ಈ ಸೊಪ್ಪು ಎಲ್ಲ ಆನ್ಲೈನಲ್ಲಿ ಆರ್ಡರ್ ಮಾಡಿದೆ. ಸೊ ಸೌತೆಕಾಯಿ ಒಂದು ಆರ್ಡರ್ ಮಾಡೋದಾಯ್ತಾ, 30 ರೂಪೀಸ್ ಅಂತ ಇತ್ತು. ಓಕೆ, ಒಂದು ಮೀಡಿಯಮ್ ಸೈಜಲ್ಲಿ ಬರುತ್ತೆ ಅಂತ ಆರ್ಡರ್ ಮಾಡಿದೆ. ನಂಗೆ ಗೊತ್ತಿಲ್ಲ, ನಾನು ಇಲ್ಲಿ ತನಕ ಆರ್ಡರ್ ಮಾಡಿದ್ದಲ್ಲಿ ಅಂದರೆ ಅಪ್ರೂಪ್ ಒಂದು 4 ತಿಂಗಳಿಗೆ ಒಂದ್ಸಲ ಏನೋ ತರ್ತೀನೇನೋ, ತುಂಬ ಕಡಿಮೆ ತರೋದು. ಅಂದರೆ ಇಷ್ಟು ಚಿಕ್ಕ ಸೌತೆಕಾಯಿ ಇದು, ನಿಮಗೆ ಅದರಲ್ಲಿ ಎಷ್ಟು ದೊಡ್ಡ ಕಾಣೋದು, ಚಿಕ್ಕ ಸೌತೆಕಾಯಿ ಇದೆ. ಇದರಲ್ಲಿ ಒಂದು ಕಟ್ ಮಾಡಿದ್ರೆ 4 ಪೀಸ್ ಬರುತ್ತೇನೋ, ಅಂದರೆ ನಾವು ಸಾಂಬಾರಿಗೆ ಸ್ವಲ್ಪ ದೊಡ್ಡ ಪೀಸ್ನ ಹಾಕ್ತೀವಲ್ಲ, ಹಾಗಾಗಿ ಅಷ್ಟು ಚಿಕ್ಕ ಸೌತೆಕಾಯಿ ಕೊಟ್ಟಿದ್ದಾರೆ. ಸೊ ಅದು ಬೇರೆ 30 ರೂಪಾಯಿ ಅಂತೆ. ಅಂದರೆ ಇರುತ್ತೆ, ಆದ್ರೂ ಹೇಳಿದ್ವಿ ಇದಕ್ಕೆ ಒಂದು ಸ್ವಲ್ಪ ದೊಡ್ಡದು ಕೊಡ್ಬೋದಿತ್ತು. ಇಷ್ಟು ಚಿಕ್ಕದು ನನಗೆ ಬಂದು ಕೂಡ ಶಾಕ್ ಆಯಿತು. ಇದರಲ್ಲಿ ಎಂತ ಸಾಂಬಾರು ಮಾಡೋದು ನಾವು ಅಂತ. ಆದರೂ ಇವಾಗ ಅದರಲ್ಲಿ ಮಾಡಬೇಕು ಅಂತ ಇದ್ದೀನಿ. ಸೊ ಅದರ ಒಂದು ಸಾರು, ನಮಗೆ ಸಾಂಬಾರು, ಆಮೇಲೆ ರೈಸು, ನುಗ್ಗೆ ಸೊಪ್ಪಲ್ಲಿ ಏನಾದರೂ ಮಾಡಬೇಕು. ಇವಾಗ ಅವಳಿಗೆ ಏನು ಇಷ್ಟ ಆಗುತ್ತೆ ಅಂತ ನೋಡ್ಕೊಂಡು ಮಾಡಿ ಊಟ ಮಾಡೋದು. ಇವತ್ತಿನ ಮಧ್ಯಾಹ್ನದ ನಮ್ಮ ಅಡುಗೆ ಈ ರೀತಿ ಇರುತ್ತೆ ಅಲ್ವಾ. ಓಕೆ, ಮತ್ತೆ ಸಿಗ್ತೀವಿ. ನಾವು ಒಂದು ರೆಸಿಪಿ ತೋರಿಸ್ತೀವಿ, ಇಲ್ಲಾಂದರೆ ಮತ್ತೆ ಸಿಗ್ತೀವಿ. ನುಗ್ಗೆ ಸೊಪ್ಪಿದು ಪ್ರಾಬ್ಲಮ್ ಏನಂದರೆ ತೊಳೆಯೋದು. ಹಾಗಾಗಿ ನಾನು ಇದರಲ್ಲಿ ಈ ರೀತಿ ತೆಗೆದು ಹಾಕೋದು, ಆಮೇಲೆ ಇದರಲ್ಲೇ ತೊಳೆಯೋದು. ಅವಾಗೆಲ್ಲ ಕೆಳಗಡೆ ಹೋಗೋದಿಲ್ಲ ಅಲ್ವಾ. ಸೊ ಇಲ್ಲಾಂದರೆ ಸಿಗೋದಿಲ್ಲ, ಕೈಗೆ ಎಲ್ಲ ಹೋಗುತ್ತೆ. ಸೊ ನಾನು ಅದರಲ್ಲೇ ತೆಗೆದು ಹಾಕೋದು ಈ ರೀತಿ. ಆ್ಯಂಡ್ ಇದನ್ನು ಈ ಬಿಡಿಸುವಾಗಲೂ ತುಂಬ ಕಷ್ಟ, ಅದರದ್ದು ಒಟ್ಟಿಗೆ ಇದು ಕೂಡ ಬಂದುಬಿಡುತ್ತೆ. ಸೊ ಅದೊಂದು. ನಿಮ್ಮ ಮನೆಯಲ್ಲಿದ್ದಾರೆ ಈ ರೀತಿಯ ಮಕ್ಕಳು? ತೆಂಗಿನಕಾಯಿ ತುರಿಯೋದಕ್ಕೆ ಶುರು ಮಾಡಿ ಕೂಡಿ ಇವಳು ಬಂದು ಈ ರೀತಿ ಕುತ್ಕೊಳ್ಳೋದು. ಕೊಡಬೇಕು ನೋಡಿ, ಬಾಯಲ್ಲಿದೆ ಫುಲ್ ತೆಂಗಿನಕಾಯಿ. ನಾನು ದೂರ ಕೂತ್ಕೋ ಅಂದರೂ ಕೇಳಲ್ಲ, ಅವಳಿಗೆ ತಿಂದೇ ಆಗಬೇಕು. ಡೆಪ್ಪು ಕೈ ತಾಕೊಂಡು ಈ ಸೌಂಡ್, ಇವಾಗ ಅವಳು ಎಲ್ಲೋ ಇದ್ಲು, ಈ ಸೌಂಡ್ ಬರ ಅಂತ ಅಂದ ಕೂಡಲೇ ಬಂದು ಹಿಂಗೆ ಕೂತ್ಕೊಂಡು, ಅಷ್ಟು ಇಷ್ಟ ತೆಂಗಿನಕಾಯಿ ಅಂದರೆ. ಚಪ್ ತಡ್ಕೊರುವೇನು ಹಾಂ ಮನ್ಪು ಹಾಂ 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 ಹಾಗೆ ತೆಂಗಿನಕಾಯಿ ತಿನ್ನೋದು ಅಂದರೆ ಅಷ್ಟು ಇಷ್ಟ. ಬಿಡ ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿರೋದು ನಾನು. ಅದೆಷ್ಟು ಸೊಪ್ಪಿದ್ರೂ ಇಷ್ಟು ಸ್ವಲ್ಪ ಆಗುತ್ತೆ ಮೇಲೆ.
ಇಲ್ಲಿ ನೋಡಿ ತಟ್ಟೆ ಎಲ್ಲ ನೀಟಾಗಿ ಅರೇಂಜ್ ಮಾಡಿ ಊಟ ಮಾಡಿಸೋಣ ಅಂತ ಹೋದಾಗ ಇವತ್ತು ನಾನು ಅವಳಿಗೆ ಕೊಡಬಾರ್ದಂತೆ, ಅವಳೇ ಊಟ ಮಾಡ್ತೀನಿ ಅಂತ ಅಳ್ತಾ ಇದ್ದಾಳೆ. ಮತ್ತು ಇನ್ನೇನು ಮಾಡೋದು, ಕೊಟ್ಟೆ. ಹೇಗೋ ಒಂದು ಊಟ ಹೊಟ್ಟೆಗೆ ಹೋದರೆ ಸಾಕಲ್ಲ ಅಂತ ಅವಳು ಊಟ ಮಾಡಿದ್ರೆ ಅರ್ಧ ಬಿಸಾಕೋದು, ಚೆಲ್ಲೋದು, ಆಮೇಲೆ ಒಂದರಲ್ಲಿ ಅರ್ಧ ಹೊಟ್ಟೆಗೆ ಹೋಗುತ್ತೆ. ಆ ರೀತಿ ಮಾಡ್ತಾಳೆ. ಮತ್ತು ಕೆಲವು ದಿವಸ ಕೇಳೋದಿಲ್ಲ ನಮ್ಮ ಮಾತು. ಅವ್ರು ಏನು ಹೇಳ್ತಾರೆ ಅದರ ತಕ್ಕ ನಾವು ಇರಬೇಕಾಗುತ್ತೆ. ಸಮಸ್ಯೆ ನಾವು ಟೆರೆಸ್ ಮೇಲೆ ಬಂದಿದ್ವಿ ಸ್ವಲ್ಪ ಆಟಾಡ್ಸೋಣ ಅಂತ. ಇವನಿಗೆ ಸ್ಕೇಟಿಂಗ್ ಮಾಡಬೇಕಂತೆ, ಹಾಗಾಗಿ ಆಯ್ತಾ. ಬರುವಾಗ ಮಹಿನ ಬಿದ್ದು ನೋಡಿ, ಇದು ಒಂದು ದೊಡ್ಡ ತಲೆಯಲ್ಲಿ ಇದೆದ್ದಿದೆ. ಸ್ಕೇಟಿಂಗ್ ಅಂತೀನಿ. దాదుండు పల్లి ఉండా పల్లి ఇప్పుండా పల్లి మిత్తుపుండా ಗಾಡಿ ಇಟ್ಪೋಲೆ ಅವ ಹಂಚಿನ ಗಾಡಿ. ಈ ಒಂದು ಗಾಡಿಗೆ ಅಹಾನ್ ಒಂದು 9 ಮಂತ್ ಇದ್ದಾಗ ಇದು ತಗೊಂಡಿದ್ದು. ಇದರಲ್ಲಿರೋದು ಇವಾಗ 3 ಚಕ್ರ ಮಾತ್ರ. ಅಯ್ಯೋ ಏರ್ ಬೂರ್ನೆ, ಅಯ್ಯೋ ಏರ್ ಬೂರ್ನೆ, ಅಯ್ಯೋ ತಾಗುಂಡಾ தாகுண்ட மஹினா தாகுண்டா ஓடே தாகுண்டு தாகுஜா ಅಯ್ಯೋ ವಾಯ್ ಏನ ಮಲ್ಪನು ದಾದಾ ಅನ್ಪನೀರು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಕೂಡ ಮಾಡಿ. ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.